ತಕ್ಕಂಥ ಪತ್ರಿಕೆಯನ್ನು ತಂದಿದ್ದೀನಿ. ಇದಿತ್ತು 24/9/2021 ನಡೆದಿರತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲಿಷ್ನ ಪ್ರಶ್ನೆ ಮತ್ತು ಉತ್ತರಗಳ ಒಂದು ವಿಡಿಯೋವನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಮುಖ್ಯ ಪ್ರಶ್ನೆ ಒಂದಿದೆ, ಅದನ್ನು MCQs ಇದ್ದಾವೆ. ಕೊಟ್ಟಿರ್ತಕ್ಕಂಥ ಬಹು ಆಯ್ಕೆಗಳಲ್ಲಿ ಪ್ರಶ್ನೆ ಮತ್ತು ಉತ್ತರ ಏನಿದೆ ಅನ್ನೋದನ್ನು ತಾವುಗಳು ಏನು ಮಾಡಬೇಕಪ್ಪ ಅಂದರೆ ನೋಡ್ಕೊಡ್ರಿ. ಇದರಲ್ಲಿ ಪ್ರಶ್ನೆ ಮತ್ತು ಮಾದರಿ ಉತ್ತರಗಳ ಸಹಿತ ಏನಾಗಿದ್ದಾವಪ್ಪ ಅಂದರೆ ಇದ್ದಾವೆ. ಮೊದಲನೇ ಪ್ರಶ್ನೆ ಉತ್ತರ ಇತ್ತು ಆಪ್ಷನ್ ನಂಬರ್ 2C. ಪ್ರಶ್ನೆ 2, ಸೊ ಇದರ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ರಿಕ್ವೆಸ್ಟ್ ಅಂತ. ಪ್ರಶ್ನೆ 3 ಅದರದ್ದು ಆಪ್ಷನ್ ಬಂದ್ಬಿಟ್ಟು C ಮಸ್ಟ್ ಅಂತ. ಪ್ರಶ್ನೆ ಸಂಖ್ಯೆ 4 ಇದರದ್ದು ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ D ವುಡ್ ಹ್ಯಾವ್. ಪ್ರಶ್ನೆ 5 ಅದರದ್ದು ಆನ್ಸರ್ ಬಂದ್ಬಿಟ್ಟು ಫಾಸ್ಟ್. ನಂಬರ್ 6ರಲ್ಲಿ ಉತ್ತರ ಬಂದ್ಬಿಟ್ಟು ಆನ್ಸರ್. 7ದು ಬಂದ್ಬಿಟ್ಟು ಗ್ಯಾಜಲ್ ಅಂತ ಇದೆ. 8ನೇ ಪ್ರಶ್ನೆ ಉತ್ತರ ಇದೆ 9 ಜೊತೆಗೆ 10 ಇದೆ. ಪ್ರಶ್ನೆ ಸಂಖ್ಯೆ 11 ವೈ ಡಸ್ ದ ರಿಲಿಜಿಯನ್ ಟೀಚ್ ಅಂತ ಇದೆ. 12ದಲ್ಲಿ ದ ಬ್ಯಾಗ್ ಈಸ್ ಟೂ ಹೆವಿ ಫಾರ್ ಮೀ ಟು ಲಿಫ್ಟ್ ಇಟ್. 13th ಈಸ್ ಗೋಯಿಂಗ್ ಅಂತ ಆಗಬೇಕು. 14th ಒನ್ ಈಸ್ ಟು, 15th ಒನ್ ಆ್ಯಂಡ್ 16th ಒನ್ ಅವೇ. ದೆನ್ 17th ಒನ್ ಈಸ್ ದ ಮತ್ತು ಬ್ಯುಲ್ಟ್ ಅಂತ. 18th ಎಲ್ಲ ಇನ್ನು 2-3 ಸೆಂಟೆನ್ಸಲ್ಲಿ ತಾವು ಆನ್ಸರ್ಸ್ಗಳನ್ನ ಮಾಡಬೇಕು. ಅಲ್ಲಿ ಆನ್ಸರ್ಗಳ ಕೀ ಪಾಯಿಂಟ್ಸ್ಗಳಿದ್ದಾವೆ. ಕೀ ಪಾಯಿಂಟ್ಸ್ಗಳು ಹೇಗೆ ಬರಿಬೇಕಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. 18th ಆನ್ಸರ್. ದೆನ್ ಇಟ್ಸ್ ಒನ್ ಈಸ್ 19th ಆನ್ಸರ್. ಆನ್ಸರ್ ನಂಬರ್ 20. ಆನ್ಸರ್ 21. 22nd question and answer. 23rd questions. What can we learn from the lesson Narayanapura incident? ಆ ಎರಡು ಕ್ವಶನ್ಸ್ ಆನ್ಸರ್ಸ್ ಬಂದ್ಬಿಟ್ಟು ಹೀಗಿದೆ. ಕ್ವಶನ್ ನಂಬರ್ 24. What did Hanif and his brothers learn from the absence of their mother from home? What was the challenge of the first monster? Why did Wangiza refuse to obey him? 24th questions, and it's our 24th question model answers. Next move to main question number 5-6 sentence answer. Question number 25. Why do you think the response of the artist was unusual? Key points are question number 26. How do you view the technological development and physical beauty of India as described in the poem The Song of India? Next move to a reference to the contest. RCs are there. 27 question. As the night advanced and the silence deepened, his heart beat faster. 27 question and answer. Next 28 question and answers. 28. Why should one man have the leaves of 50 in his hands? Next move to question number 29. He signed the deed and took the money but refused to take more than the amount agreed upon. 29th question and answers. Next question number 13. There would not be any calendar, there would not be any clock. Questions, answers, key points.
Next question number, main question 31 question number, profile writing. Questions: name, age, qualification, profession, place of work, achievements, award. Answer key points: inclusion of all the points and language accuracy. Main question 8, question number 32 is develop the story using the clues given below. These are our clues. Question number 32. Then key points are inclusion of all points 2 marks and language accuracy carry 1 mark. Main question 9, question number 33. Study the picture given below. Picture is and related questions are description, language accuracy. Next move to main question number 10, quote from memory. ಸೊ ಪದ್ಯ ಪೂರ್ಣ ಮಾಡಲಿಕ್ಕೆ 2 ಪ್ರಶ್ನೆಗಳಿದ್ದಾವೆ ಇಲ್ಲಿ 34ರ ಪ್ರಶ್ನೆ ಸಂಖ್ಯೆಯಲ್ಲಿ. ಸೊ ಈ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಇಲ್ಲಿದೆ. ಇದು ಆ ಪದ್ಯದ ಪೂರ್ಣವನ್ನು ಮಾಡ್ತಕ್ಕಂಥ ಸಾಲುಗಳು. ಈ 4 ಸಾಲುಗಳನ್ನು ತಾವು ಬರೆದ್ರೆ ಏನಪ್ಪ ಅಂದರೆ 4 ಅಂಕಗಳು ಇತ್ತು. ಇದು ಸೆಪ್ಟೆಂಬರ್ 2020ಯಲ್ಲಿ ನಡೆದಿರ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಆನ್ಸರ್ಸ್ಗಳನ್ನು ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಗೊತ್ತಾಗುತ್ತೆ ಇದರಿಂದ ಕೀ ಪಾಯಿಂಟ್ಸ್ ಯಾವ ಥರ ಬರೀಬೇಕು, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ತದೆ ಅಂತಕ್ಕಂಥ ಒಂದು ನಾಲೆಜ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ 100 ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಇದು ಪ್ಯಾಸೇಜನ್ನು ತಾವುಗಳು ಓದಬೇಕು. ಈ ಪ್ಯಾಸೇಜ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ 2 ಕ್ವಶನ್ಸ್ ಇರ್ತವೆ. ಆ 2 ಕ್ವಶನ್ಸ್ ಆನ್ಸರನ್ನು ಇದೇ ರಿಲೇಟೆಡ್ ಆಗಿರ್ತಕ್ಕಂಥ ಪ್ಯಾಸೇಜ್ಗಳ ಮೇಲೆ ಬರಿಬೇಕು. 35th ಕ್ವಶನ್ ಇತ್ತು, ಇದಿತ್ತು ಪ್ಯಾಸೇಜ್. ಆಮೇಲೆ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳ ಸಹಿತ ಏನಿದಾವಪ್ಪ ಅಂದರೆ ಕೆಳಗಡೆ ಇದ್ದಾವೆ. ಎಸ್, ಕ್ವಶನ್ಸು ಇತ್ತು, ಎ ಮತ್ತು ಬಿ 2 ಕ್ವಶನ್ಸ್ ಇದ್ದಾವೆ. ಸೊ ಅದ್ರ ಕೆಳಗಡೆನೆ ಏನಿದೆಪ್ಪ ಅಂತಂದರೆ ಮಾಡೆಲ್ ಆನ್ಸರ್ಗಳ ಸಹಿತನೂ ಇದ್ದಾವೆ. 2 ಮಾರ್ಕ್ಸ್. ಲಾಸ್ಟ್ಗೆ ಬರೋಣ. ಲಾಸ್ಟಲ್ಲಿ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ 8 to 10 ಸೆಂಟೆನ್ಸಲ್ಲಿ ಆನ್ಸರ್ಸ್ಗಳನ್ನು ಬರೀಬೇಕು. ಕ್ವಶನ್ ನಂಬರ್ 36. ಸೊ 3 ಇದ್ದಾವೆ. 3ರಲ್ಲಿ ಯಾವುದು ಬೇಕಾದರೂ ಒಂದು ಪ್ರಶ್ನೆಗೆ ತಾವುಗಳು 8-10 ವಾಕ್ಯದಲ್ಲಿ ಬರೆದ್ರೆ ಖಂಡಿತ 4 ಅಂಕಗಳು ಸಿಗ್ತವೆ. ಸೊ ಆ ಕ್ವಶನ್ಸ್ ಆಯಿತು. ಇನ್ನಿದು ಕೀ ಆನ್ಸರ್ ಪಾಯಿಂಟ್ಸ್ ಇದ್ದಾವೆ. ಕೀ ಪಾಯಿಂಟ್ಸ್ ಫಸ್ಟ್ ಆಪ್ಷನ್ಸ್, ಸೆಕೆಂಡ್ ಆಪ್ಷನ್ಸ್ ಕೀ ಪಾಯಿಂಟ್ಸ್ ಇತ್ತು. ಪೋಯಟ್ ಡಿಸ್ಕ್ರೈಬ್ಡ್ ಕ್ವಾಲಿಟೀಸ್ ಆಫ್ ಲ್ಯಾಂಡ್. ದೆನ್ ಥರ್ಡ್ ಒನ್ ಇದು 3ನೇ ಒಂದು ಆಯ್ಕೆ ಒಂದು ಮಾಡೆಲ್ ಕ್ವಶನ್ಸ್ ಇತ್ತು. ನೆಕ್ಸ್ಟ್ 37ಗೆ ಹೋಗೋಣ. ಎಸ್ಸೆ ಬರೆಯೋದಿದೆ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಫ್ ಸ್ಕೂಲ್, ಏರ್ ಪೊಲ್ಯೂಷನ್ ಇದೆ, ಗ್ರೀನರ್ ದ ವರ್ಲ್ಡ್, ಹ್ಯಾಪಿಯರ್ ದ ಲೈಫ್ ಅಂತಕ್ಕಂಥದ್ದಿದೆ. ಸೊ ಇದ್ರ ಮೇಲೆ ನಿಬಂಧಕ್ಕೆ 4 ಅಂಕಗಳಿತ್ತು. ಈ 3 ಅಂಶಗಳು ನಿಬಂಧವನ್ನು ಕೇಳಿದ್ದಾರೆ. ಅದನ್ನು ವ್ಯಾಲಿಡ್ ಟು 6-8 ಪಾಯಿಂಟ್ಸ್ಗೆ, ಆಮೇಲೆ ಲ್ಯಾಂಗ್ವೇಜ್ ಅಕ್ಯುರೇಸಿಗೆ 2 ಅಂಕಗಳನ್ನು ಇಟ್ಟಿದ್ದಾರೆ. ಕ್ವಶನ್ ನಂಬರ್ 38ಗೆ ಹೋಗೋಣ. ಲೆಟರ್ ಇದೆ. ಸೊ ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ಬಳಸ್ಕೊಂಡು ತಾವು ಲೆಟರನ್ನು ಬರೀಬೇಕು. 2 ಪತ್ರಗಳಿದ್ದಾವೆ 38ನೇ ಪ್ರಶ್ನೆಯಲ್ಲಿ. ಈ 38ನೇ ಪ್ರಶ್ನೆಗೆ ಪತ್ರಗಳನ್ನು ಬರೀಬೇಕಾದ್ರೆ ಫಾರ್ಮೆಟ್ಗೆ 2 ಮಾರ್ಕ್ ಇದೆ, ಮ್ಯಾಟರ್ ಮತ್ತು ಲ್ಯಾಂಗ್ವೇಜ್ಗೆ 3 ಮಾರ್ಕ್ಸ್ ಇದೆ. ಟೋಟಲ್ 5 ಮಾರ್ಕ್ಸ್. ಇಷ್ಟಿತ್ತು ಸೆಪ್ಟೆಂಬರ್ 2020 ಎಕ್ಸಾಮಿನೇಷನ್. ಏನಪ್ಪ ಅಂತಂದರೆ ಕ್ವಶನ್ಸ್ ಮತ್ತು ಮಾಡೆಲ್